ಜಾಗೃತಿ ಮೂಡಿಸುವ ದೃಷ್ಟಿಯಿಂದ 4,000ದಷ್ಟು ನಮ್ಮ ಹತ್ರ ದಾಖಲೆಗಳಿದೆ. ಅದರ ಆಧಾರದ ಮೇಲೆ ನಾವು ದೂರುಗಳನ್ನು ಕೊಟ್ಟಿದ್ದೇವೆ. AC ಕೋರ್ಟು, DC ಕೋರ್ಟು, ಬೆಳ್ತಂಗಡಿ ಸಿವಿಲ್ ನ್ಯಾಯಾಲಯ ಮತ್ತು ಹೈಕೋರ್ಟು ಮತ್ತು KIT ಈ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ದೂರುಗಳನ್ನು ದಾಖಲೆ ಮಾಡಿದ್ದೇವೆ. ಇಲ್ಲಿವರೆಗೆ ಎಷ್ಟು ಕೇಸು ಅವ್ರನ್ನ ದಾಖಲೆ ಮಾಡಿದ್ದಾರೆ? ಇಲ್ಲಿವರೆಗೆ 17 ಸಿವಿಲ್, 3 ಕ್ರಿಮಿನಲ್ ಕೇಸ್ಗಳನ್ನು ಅವರ ಮೇಲೆ ನಾವು ದಾಖಲೆ ಮಾಡಿದ್ದುಂಟು. ಎಷ್ಟು ವರ್ಷ ಆಯಿತು ಸರ್? 2015, 16, 17ರಲ್ಲಿ ಮಾಡಿರುವಂಥದ್ದು. ಈ ವರ್ಷ ಸಹ ಮಾಡಿರುವಂಥದ್ದು ಕೂಡ ಇದೆ. ಮಾಡ್ತೇವೆ. ಯಾವುದೋ ಎನ್ಕ್ವೈರಿಗೆ ಅವ್ರನ್ನ ಕೋರ್ಟಿಗೆ ಕರೆದೇ ಇಲ್ವಾ ಸರ್? ಇಲ್ಲಿ ಕೋರ್ಟಿಗೆ ಎಂಕ್ವೈರಿಗೆ ಕರೆಯುವಂಥದ್ದು ಕ್ರಿಮಿನಲ್ ಕೇಸ್ನಲ್ಲಿ ಮಾತ್ರ. ಸಿವಿಲ್ ಕೇಸ್ನಲ್ಲಿ ಕೋರ್ಟಿಗೆ ಎಂಕ್ವೈರಿ ಮಾಡುವಂಥದ್ದಕ್ಕೆ ಬರುವುದಿಲ್ಲ. ಸಿವಿಲ್ ಮ್ಯಾಟ್ರಲ್ಲಿ ಇಲ್ಲಿವರೆಗೂ ಎಷ್ಟು ಜಡ್ಜ್ಮೆಂಟ್ ಆಗಿದೆ? ಅವ್ರ ಪರವಾಗಿದೆ, ತಮ್ಮ ಪರವಾಗಿದೆ ಸರ್? ಅವರ ವಿರುದ್ಧವಾಗಿ ನಾವು ಹಾಕಿದ ಸಿವಿಲ್ ಕೇಸ್ಗಳ ಪೈಕಿ 132 ಎಕರೆ 25 ಸೇಲ್ ಡೀಡ್ಗಳನ್ನು ರದ್ದು ಮಾಡಿ ಪುತ್ತೂರಿನ AC ಕೋರ್ಟ್ ಆರ್ಡರ್ ಮಾಡಿದೆ. ಅವರು ಇಲ್ಲೀಗಲ್ ಡಾಕ್ಯುಮೆಂಟ್ ಮಾಡಿರುವಂಥದ್ದು 25 ಕೂಡ ಸ್ಪಷ್ಟ ಇದೆ, ಅದು ದಾಖಲೆಗಳು. ಅದನ್ನು ಯಾವ ಕಾಲಕ್ಕೂ ಇನ್ನು ಯಾರೂ ಕೂಡ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪೀಲ್ ಮಾಡಿದ್ದಾರೆ. ಅಪೀಲ್ನಲ್ಲೂ ಕೂಡ ಈಗ ನಾವೀಗ KITಯಲ್ಲಿ ಅದನ್ನು ವಾದ ಮಾಡಿದ್ದೇವೆ. ಅದು ರದ್ದಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ, ಅಷ್ಟು ಪಕ್ಕಾ ಡಾಕ್ಯುಮೆಂಟ್ ಅದು. ಅದಲ್ಲದೆ ಅವರು ಮಾಡಿದ ಫ್ರಾಡಿಗೆ ಅದರ ನಂತರ ನಾವು ಕ್ರಿಮಿನಲ್ ಕೂಡ ಮಾಡ್ತೇವೆ ಅದರ ಮೇಲೆ. ಇನ್ನು ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಹೇಳ್ಕೊಂಡು ಹೇಳಿ ಮಾಡಿರುವಂಥ ಕೇಸ್ 7 ಎಕರೆ 59 ಸೆಂಟ್ಸು ಅವರು ಭೂರಹಿತ ಮತ್ತು ಬಡವ, ವರ್ಷಕ್ಕೆ 1,200 ರೂಪಾಯಿ ಆದಾಯ ಇರುವಂಥದ್ದು ಅಂತ ಮಾಡ್ಕೊಂಡು ದರಖಾಸ್ತು ಗಿಟ್ಟಿಸ್ಕೊಂಡಿದ್ದಾರೆ. ಅದರ ಮೇಲಿನ ಕೇಸ್ ಅದನ್ನು ಅವರು ಹೈಕೋರ್ಟಿಗೆ ಕೊಂಡೋಗಿದ್ದಾರೆ. ಅಲ್ಲಿಯೂ ಕೂಡ ಅದು ಅವರಿಗೆ ಹಾಕಿರುವಂಥ ಅವರ ವಾದ ಭಾರಿ ಸ್ಪಷ್ಟ, ನಮಗೆ ಗೊತ್ತುಂಟು ಅದರ ಬಗ್ಗೆ. ನಮ್ಮ ವಕೀಲರು ಹೇಳಿದರೆ ಅವರಿಗೆ ಗೆಲುವಾಗುವಂಥದ್ದು ಪ್ರಶ್ನೆನೇ ಇಲ್ಲ. ಇನ್ನು ಕ್ರಿಮಿನಲ್ ಕೇಸ್ನಲ್ಲಿ 3 ಕ್ರಿಮಿನಲ್ ಕೇಸ್ ಇಲ್ಲಿ ಮಾಡಿರೋಂಥದ್ರಲ್ಲಿ ಒಂದು SKDDP ಅವರು ದುಬಾರಿ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಿರುವಂಥದ್ದು. ಅವರಿಗೆ ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ಇಲ್ಲ, ಮನಿ ಲೆಂಡಿಂಗ್ ಆ್ಯಕ್ಟ್ ಪರ್ಮಿಷನ್ ಇಲ್ಲ. ಆದರೆ ಇಲ್ಲಿ ಅದನ್ನು ಡಿಸ್ಮಿಸ್ ಮಾಡಿದ್ರು ಕೆಳ ಕೋರ್ಟ್ನಲ್ಲಿ. ಈಗ ಮೇಲಿನ ಕೋರ್ಟ್, ಸೆಷನ್ ಕೋರ್ಟ್ನಲ್ಲಿ ಇತ್ತೀಚೆಗೆ ಜುಲೈ ತಿಂಗಳಲ್ಲಿ ಆರ್ಡರ್ ಆಗಿದೆ ಮರು ತನಿಖೆ ಮಾಡಬೇಕು ಅಂತ. ಈಗ ಪ್ರಶ್ನೆ ಬರ್ತದೆ, ಇಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಕೋರ್ಟಿಗೆ ಬರಲೇಬೇಕಾಗ್ತದೆ. 14 ಮಂದಿ ಟ್ರಸ್ಟಿಗಳ ಮೇಲೆ ಹಾಕಿರುವಂಥದ್ದು ವೀರೇಂದ್ರ ಹೆಗ್ಗಡೆ ಮೇಲೆ. ಸೊ ಅವರು ಕೋರ್ಟಿಗೆ ಬಂದು ಜಾಮೀನು ತೊಗೊಳ್ಳೇಬೇಕಾಗ್ತದೆ. ಇದು ಕ್ರಿಮಿನಲ್ ಕೇಸ್ ಇರುವಂಥದ್ದು, ಏನು ಮಾಡೋಕ್ಕೆ ಆಗೋಲ್ಲ. ಇನ್ನು ಸಿವಿಲ್ ಕೇಸ್ಗಳಲ್ಲೆಲ್ಲವೂ ಕೂಡ ಕೆಲವು ಅವರು ಅಪೀಲ್ ಮಾಡಿದ್ದಾರೆ, ನಮ್ಮ ಪರವಾಗಿ ಆದದ್ದು ಕೂಡ ಇದೆ. ಇನ್ನು RTIನಲ್ಲಿ ಸಾಧಾರಣ ಒಂದು 50-60 RTIನಲ್ಲಿ ಹಾಕಿದ ಕೇಸ್ಗಳೆಲ್ಲ ಇದೆ, ಅದೆಲ್ಲವೂ ಕೂಡ ನಮ್ಮ ಪರವಾಗಿ ಆಗಿದೆ. ಈಗ ಕೆಲವು ದಾಖಲೆಗಳನ್ನು ಧರ್ಮಸ್ಥಳದ ಹೆಗ್ಡೆಯವರ ದಾಖಲೆಗಳೆಲ್ಲವನ್ನು ಕೂಡ ತಾಲೂಕು ಆಫೀಸ್ನಲ್ಲೆಲ್ಲ ಮುಚ್ಚಿಟ್ಟಿರುವಂಥದ್ದು ಇದೆ. ಆ ಮುಚ್ಚಿಟ್ಟಿರುವಂಥದ್ದಕ್ಕೆಲ್ಲವೂ ಕೂಡ ಇತ್ತೀಚೆಗೆ ಆ ಫೈಲ್ಗಳನ್ನು ಕೊಡಬೇಕು ಎನ್ನುವಂಥದ್ದು ಬಗ್ಗೆ ಆರ್ಡರ್ಗಳಲ್ಲಾಗಿದೆ. ಫೈಲ್ಗಳನ್ನು ಇಲ್ಲ ಅಂತೇಳಿದ್ರೆ ಅದಕ್ಕೆ ಒಂದು ಕ್ರಮ ಇದೆ, ಅದನ್ನು ತಯಾರು ಮಾಡಿಕೊಡುವಂಥ, ರೀಬಿಲ್ಡ್ ಮಾಡಿಕೊಡುವಂಥದ್ದನ್ನು ಸಮೇತ ಆರ್ಡರ್ಗಳಾಗಿದೆ. ಈಗಿನ ಜಿಲ್ಲಾಧಿಕಾರಿಗಳು ಮತ್ತು AC ಅವರು ಈ ಬಗ್ಗೆ ಎಲ್ಲ ಸ್ಪಷ್ಟವಾದ ಆದೇಶಗಳನ್ನು ಮಾಡಿದೆ. ರಂಜನ್ ರಾವ್ ಅದನ್ನು ಕೊಂಡೋಗಿದ್ದಾರೆ. ಎಲ್ಲಿಯವರೆಗೆ ಅಂತೇಳಿದ್ರೆ 4,671 ಎಕರೆ ಇವರು ದೇವಸ್ಥಾನದ ಭೂಮಿಯನ್ನು ಇವರೇ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಕ್ರಿಮಿನಲ್ ಕೇಸ್ ಕೂಡ ಇದೆ, ಸಿವಿಲ್ ಕೇಸ್ ಕೂಡ ಇದೆ. ದೇವಸ್ಥಾನದ ಶ್ರೀ ಕ್ಷೇತ್ರ ಪರಂಪರೆಯ ಆಸ್ತಿ, ಇವನ್ ಆ ದೇವಸ್ಥಾನದ ಅಡಿಭಾಗ 1 ಎಕರೆ 72 ಸೆಂಟ್ಸು ಕೂಡ ಇವತ್ತು ವೀರೇಂದ್ರ ಹೆಗ್ಗಡೆಯವರ ಪರ್ಸ್ನಲ್ ಹೆಸರಿನಲ್ಲಿದೆ. ಸೊ ಈ ಕೇಸ್ಗಳು ಯಾವುದು ಉಂಟೋ ಇದರ ಮೇಲೆ ಹಾಕಿರುವಂಥ ಕೇಸ್ಗಳು ಇದೆಲ್ಲೂ ಕೂಡ ಭಾರಿ ಸ್ಪಷ್ಟವಾಗಿ ಅವರ ವಿರುದ್ಧ ಈಗ ತಿರುಗ್ತಾ ಇದೆ. ಅದರಿಂದ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರೇ ಒಂದು ಕಡೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆ ಆಸ್ತಿ ಅಂತ ಹೇಳಿಕೊಂಡು ಅಫಿದಾವತನ್ನು ಕೊಟ್ಟದ್ದು ಕೂಡ ಇದೆ. ಇನ್ನೊಂದು ಭಾರಿ ಮುಖ್ಯವಾದಂಥ ವಿಷಯ, ಅದು ದೇವಸ್ಥಾನ ಎನ್ನುವಂಥದ್ದು ಅವರ ಕುಟುಂಬದ ದೇವಾಲಯ ಅಂತ ಹೇಳ್ತಾರೆ ಅಂತ, ಕುಟುಂಬದ ದೇವಾಲಯ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಅವರು ಭಾರಿ ಪ್ರಚಾರ ಮಾಡ್ತಾರೆ. ಇದರ ಬಗ್ಗೆ ನಮ್ಮ ಅರ್ಜಿ ಇತ್ತು, ಕಂಪ್ಲೇಂಟ್ ಇದು ಎಂಕ್ವೈರಿ ಆಯಿತು. ಎಂಕ್ವೈರಿಗೆ AC ಅವರು ರಿಪೋರ್ಟ್ ಕೊಟ್ಟರು, ಇದು ಕುಟುಂಬದ ದೇವಸ್ಥಾನ ಅಲ್ಲ, ಇದು ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಸೆಕ್ಷನ್ 53ರ ಪ್ರಕಾರ ರಿಜಿಸ್ಟರ್ ಮಾಡಲಿಕ್ಕೆ ಆದೇಶ ಆಯಿತು. ಇನ್ನೀಗ ರಿಜಿಸ್ಟರ್ ಆಗಬೇಕು, ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಗಳಿಂದ ಇದಾಗಿದೆ. ಬಟ್ ಈಗ ಆದೇಶ ಆಯಿತು. ಏನು ವೀರೇಂದ್ರ ಹೆಗ್ಗಡೆಯವರ ವಿರುದ್ಧವಾಗಿ ಯಾವುದು ಆದೇಶ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಿತ್ತೋ ಅದು ಆದೇಶ ಆಯಿತು. ಒಂದು ಸಾಮಾನ್ಯವಾಗಿ ಒಂದು ಜನರಲ್ ಒಂದು ಇದಿದೆ, ಏನಂದರೆ ಹೆಗ್ಗಡೆಯವರ ಮೇಲೆ ಯಾವುದು ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ಆದೇಶ 76ನೇ ಇಸ್ವಿಯಲ್ಲಿ 71ನೇ ಇಸ್ವಿಯಲ್ಲಿ ಆಗಿರುವಂಥ ಆದೇಶಗಳು ಇದೆ, ಕಾಪೀಸ್ ಇದೆ. ಆದರೆ ಒಂದಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಈಗ ಲಘವಾಗುವುದಿಲ್ಲ. ಯಾಕಂದರೆ ಈಗ ಏನು ಕಾನೂನಿದೆ ಅಂತ ಹೇಳಿದ್ರೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಈಗ ಕರ್ನಾಟಕದ್ದಾಗಿದೆ. ಈಗ ಲಘವಾಗುವಂಥದ್ದು ಅದು, ಹಿಂದಿನ ಯಾವುದೇ ಆದೇಶಗಳು ಲಘವು ಆಗುವುದಿಲ್ಲ.
ರಾಜ ಪದ್ಧತಿ ಇತ್ತು ಹಿಂದೆ, ಅದು ರದ್ದಾಯಿತು. ಹಿಂದಿನ ಭೂ ಸುಧಾರಣಾ ಕಾಯ್ದೆ ಬಂತು, ಹಿಂದಿನ ದನಿಗಳಿದ್ರು, ಅದು ಲಘವಾಗ್ತದ. ಬಸ್ಸುಗಳ ರಾಷ್ಟ್ರೀಕರಣ ಆಯಿತು, ಹಿಂದಿನ ಲಘವಾಗುತ್ತಾ? ಈಗ ಯಾವ ಕಾಯ್ದೆ ಇದೆ ಅದು ಲೆಕ್ಕ, ಹಿಂದಿನ ಆದೇಶಗಳು ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ. ಉದಾಹರಣೆಗೆ ಅವರು ಕೋರ್ಟ್ಗಳಲ್ಲಿ ಅವರ ವಿರುದ್ಧವಾಗಿ ಏನು ಆಗುವುದಿಲ್ಲ ಅಂತ ಹೇಳುವಂಥದ್ದು ಎಂಥ ಒಂದು ಬಲವಾದ ಒಂದು ಆದೇಶ ಅವರ ವಿರುದ್ಧ ಆಗಿದೆ ಅಂತ ಹೇಳಿದ್ರೆ, ಬಲವಾದ ಅಂತ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವೇನು ಹೇಳ್ತಾ ಇದ್ದೇವೋ ಅದಕ್ಕಿಂತ ಬಲವಾದ ಮಾತು, ಸ್ಪಷ್ಟವಾದ ಶಬ್ದಗಳಲ್ಲಿ ಹೈಕೋರ್ಟ್ ಅವರ ವಿರುದ್ಧವಾಗಿ ಹೇಳಿದೆ. ಯಾವ ಕೇಸ್ನಲ್ಲಿ? ಧರ್ಮಸ್ಥಳ ದೇವಸ್ಥಾನದಲ್ಲಿ ಸುಮಾರು 3,500ದಿಂದ 4,000 ಜನ ಎಂಪ್ಲಾಯೀಸ್ ಇದ್ದಾರೆ, ನೌಕರರಿದ್ದಾರೆ. ಅಲ್ಲಿಯ ನೌಕರರು ಹೊಂದದವರೆಲ್ಲ ಒಟ್ಟು ಸೇರಿ. ಇವರು ಯಾರಿಗೂ ಕೂಡ ಪ್ರೊವಿಡೆಂಟ್ ಫಂಡ್ ಇಲ್ಲ. ಅದಕ್ಕೆ ಪ್ರೊವಿಡೆಂಟ್ ಕಮಿಷನರ್ ಅವರಿಗೆ ಒಂದು ನೋಟ್ಸನ್ನು ಕೊಟ್ಟರು, ಕೋಡ್ ಕೊಟ್ಟರು. ಅದಕ್ಕೆ ವಿರುದ್ಧವಾಗಿ ಇಲ್ಲ, ನಮಗೆ ಎಕ್ಸೆಂಪ್ಟೆಡ್ ಅಂತ ಅವರು ಉತ್ತರ ಕೊಟ್ಟರು. ಆದರೂ ಕೂಡ ಅವರು ಅದಕ್ಕೆ ಉತ್ತರವನ್ನು ಏನು ಕೊಟ್ಟರು ಅಂದರೆ, ನಿಮಗೆ ಎಕ್ಸೆಂಪ್ಟೆಡ್ ಅಲ್ಲ, 2010ರಲ್ಲಿತ್ತು, 2015ರಲ್ಲಿ ಅದೆಲ್ಲ ವಿಡ್ರಾ ಆಗಿದೆ, ಇಡೀ ದೇಶದಲ್ಲೇ ಟೆಂಪಲ್ಗಳಿಗೆ ವಿಡ್ರಾ ಆಗಿದೆ. ಅದಕ್ಕೆ ಅವರು ಹೈಕೋರ್ಟಿಗೆ ರಿಟ್ ಹಾಕಿದರು 2017ರಲ್ಲಿ. ರಿಟ್ ಹಾಕಿದಾಗ ಜಡ್ಜ್ಮೆಂಟ್ ಏನು ಆರ್ಡರ್ ಮಾಡಿದ್ರು ಅಂತ ಹೇಳಿದರೆ, ಇದು ನ್ಯಾಯ ದೇಗುಲ. ವೀರೇಂದ್ರ ಹೆಗ್ಗಡೆಯವರು ಕೂಡ ಧರ್ಮಾಧಿಕಾರಿ ಆಗಿದ್ದೂ ಕೂಡ ಈ ನ್ಯಾಯ ದೇಗುಲಕ್ಕೆ ಶುದ್ಧ ಕೈಗಳಿಂದ ಬಂದಿಲ್ಲ. ಮಾತ್ರವಲ್ಲ, ಉದ್ದೇಶಪೂರ್ವಕವಾಗಿ ಗೊತ್ತಿದ್ದೂ ಕೂಡ ನ್ಯಾಯಾಲಯದಿಂದ ದಾಖಲೆಗಳನ್ನು ಅವರ ಕೇಸ್ ವೀಕ್ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಅಡಗಿಸಿಟ್ಟಿದ್ದಾರೆ ಮತ್ತು ನ್ಯಾಯಾಲಯಕ್ಕೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಡಿಸ್ಮಿಸ್ ಮಾಡಿದರು. ಈಗ ಇದಕ್ಕಿಂತ ಒಂದು ದೊಡ್ಡ ಒಂದು ವಿಷಯ ಯಾವುದುಂಟು? ನಾವೇನೇನೆಲ್ಲ ಏನು ಹೇಳ್ತಾ ಇದ್ದೇವೋ ಅದನ್ನೇ ನ್ಯಾಯಾಲಯ ಹೇಳಿತ್ತು. ಅದಕ್ಕೆ ವಾಗ್ದಂಡನೆ ಎಂಬ ಪುಸ್ತಕವನ್ನು ನಾವು ಪ್ರಕಟ ಮಾಡಿದ್ದೇವೆ. ಶ್ರೀ ಲಕ್ಷ್ಮೀಶ್ ತೋಳ್ಪಾಡೆಯವರು ಕೊಟ್ಟ ಶಬ್ದ ಅದು ವಾಗ್ದಂಡನೆ ಅಂತ ಹೇಳ್ಕೊಂಡು ಹೇಳಿ. ವಾಗ್ದಂಡನೆ ಹೈಕೋರ್ಟ್ ಮಾಡಿರುವಂಥದ್ದು. ಅಂದರೆ ಏನು? ನ್ಯಾಯಾಲಯ ನಾವೇನು ಆರೋಪಗಳನ್ನು ಅಂತ ಹೇಳುವಂಥ ಮಾಡ್ತಾ ಇದ್ದೇವೋ ಅದಕ್ಕೆ ನ್ಯಾಯಾಲಯದ ಮನ್ನಣೆ ಮುದ್ರೆ ಕೂಡ ಬಿತ್ತು. ಈಗ ನ್ಯಾಯಾಲಯದ ವಿರುದ್ಧ ಹೋಗಲಿ, ಅವರು ಮಾನನಷ್ಟ ಮೊಕದ್ದಮೆಗೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಬರ್ತದೆ, ನ್ಯಾಯಾಲಯ ಕೂಡ ಅವರ ವಿರುದ್ಧ ಹೋಗ್ತದೆ ಎನ್ನುವಂಥದ್ದು. ವಿರುದ್ಧ ಅಂದರೆ ನ್ಯಾಯಕ್ಕೆ ಶರಣಾಗೋರು ಇದ್ದಾರೆ ಅಂತ. ಇನ್ನೊಂದು ಉದಾಹರಣೆ ಹೇಳ್ತೇನೆ, ನ್ಯಾಯಾಲಯಗಳು ಎಲ್ಲ ಅವರ ಪರವಾಗಿ ಇರುವುದಿಲ್ಲ ಅಂತ. ಅವರು ನಮ್ಮ ಮೇಲೆ ರಂಜನ್ರ ಮೇಲೆ ಹಾಕಿದ ಒಂದು ಕ್ರಿಮಿನಲ್ ಕೇಸನ್ನು ಹೈಕೋರ್ಟ್ನಲ್ಲೇ ರಂಜನ್ರು ಚಾಲೆಂಜ್ ಮಾಡಿದರು. ಕ್ರಿಮಿನಲ್ ಕೇಸ್ ಹಾಕಬೇಕಾದ್ರೆ ಜನರಲ್ ಪವರ್ ಆಫ್ ಅಟರ್ನಿಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಜಡ್ಜರು ಆರ್ಡರ್ ಮಾಡಿದರು. ಹೆಗ್ಡೆ ಅವರು ಕ್ರಿಮಿನಲ್ ಕೇಸ್ ಹಾಕ್ಬೇಕಾದ್ರೆ ಅವರೇ ಸ್ವತಃ ಕೋರ್ಟಿಗೆ ಬಂದು ಆರ್ಡರ್ ಕೇಸ್ ಹಾಕಬೇಕು, ಪವರ್ ಆಫ್ ಅಟರ್ನಿ ಮುಖಾಂತರ ಆಗೋದಿಲ್ಲ ಅಂತ ಆರ್ಡರ್ ಆಯಿತು. ಏನು ವೀರೇಂದ್ರ ಹೆಗ್ಡೆ ಅವರು ಅನ್ನೋ ಕಾರಣಕ್ಕಾಗಿ ಆರ್ಡರ್ ಅವರ ಪರವಾಗಿ ಏನು ಆದದ್ದು ಇಲ್ಲ. ಇತ್ತೀಚೆಗೆ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಪ್ರಕಾರ ಬರೆದು ಕಾರ್ಮಿಕ ಇಲಾಖೆಗೆ ಆಗ ಲಾಡಿದ್ರು, ಅವರು ಎಂಕ್ವೈರಿಗೆ ಆರ್ಡರ್ ಮಾಡಿದರು. ಮತ್ತು ಈಗ ಫೈನಲ್ ಈಗ ಜನವರಿಯಲ್ಲಿ ಗ್ರ್ಯಾಚ್ಯುಯಿಟಿಯಲ್ಲಿ ಅವರ 7 ಸಂಸ್ಥೆಗಳನ್ನು ರಿಜಿಸ್ಟರ್ ಮಾಡಬೇಕಾಗಿ ಬಂತು. ಅವರು 1,000 ಕೋಟಿ ರೂಪಾಯಿಯನ್ನು ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ. ಆರ್ಡರ್ ಆಯಿತು, ಕಾರ್ಮಿಕ ಇಲಾಖೆ ಮಾಡಬೇಕಾಗಿ ಬಂತು. ಇಲ್ಲಿವರೆಗೆ ಮಾಡಿರಲಿಲ್ಲ, ಹೆದರಿಕೆಯಿಂದಲೇ ಮಾಡ್ತಿರಲಿಲ್ಲ. ಯಾಕಂದರೆ ನಾವು ಬಿಡುವುದಿಲ್ಲ. ಯಾಕಂದರೆ ಕಾನೂನು ಪ್ರಕಾರವಾಗಿ ಇಲಾಖೆಯವರು ಅವರ ಕೆಲಸವನ್ನು ಮಾಡದೆ ಹೋದರೆ ನಾವು ಅವ್ರನ್ನು ಕೋರ್ಟಿಗೆ ಕೊಂಡೋಗ್ತೇವೆ. ಈಗ ಅವ್ರ ಕೆಲಸ ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಇನ್ನೊಂದು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಅವರ ಪರವಾಗಿ ಇರ್ತಾರಂತ ಹೇಳ್ತಾರೆ. ಹೇಗೆ ಸಾಧ್ಯ? ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಪ್ರಕಾರದ ನಾವು ಹೋಗ್ತೇವೆ. ಉದಾಹರಣೆಗೆ ಒಂದು ಹೇಳ್ತೇವೆ, ಇಲ್ಲೇ ಈಗ ನಾವೆಲ್ಲಿ ಕೂತಿದ್ದೇವೋ ಇಲ್ಲೇ ಪಕ್ಕದಲ್ಲಿ ಒಂದು 200-300 ಮೀಟರ್ ಹೋದರೆ ಅಲ್ಲಿ 10 ಎಕರೆ 15 ಸೆಂಟ್ಸ್ ಜಾಗೆಯನ್ನು ವೀರೇಂದ್ರ ಹೆಗ್ಡೆ ಅವರು ಕಾನೂನು ಬಾಹಿರವಾಗಿ ತಗೊಂಡಿದ್ದಾರೆ. ಅದಲ್ಲದೆ ಇನ್ನೊಂದು ಕಾನೂನು ಬಾಹಿರ ಯಾವುದಂದರೆ ಅದರಲ್ಲಿ 1.25 ಎಕರೆ ಸರ್ಕಾರಿ ಸ್ಥಳವನ್ನು ಕೂಡ ಅತಿಕ್ರಮಣ ಮಾಡಿದ್ದಾರೆ. ಅದು ಶೇಲ್ಡಿಡ್ನಲ್ಲೂ ಕೂಡ ಕಾಣಿಸಿದ್ದಾರೆ. ಅದಕ್ಕೆ ಭದ್ರವಾದ 10 ಎಕರೆ ಚಿಲ್ಲರೆಗೂ ಕೂಡ ಅದನ್ನು ಕಾಂಪೌಂಡ್ ವಾಲನ್ನು ಕಲ್ಲಿದ್ದು ಗಟ್ಟಿಯಾಗಿ ಕಟ್ಟಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೇವೆ, ಎಂಕ್ವೈರಿ ಆಯಿತು. ಈಗಿನ ಡಿ ಸಿ ಅವರು, ನ್ಯಾಯನಿಷ್ಠರು ಡಿ ಸಿ ಅವರು ರಾಜೇಂದ್ರರು, ಅವರು ಆರ್ಡರ್ ಮಾಡಿದ್ರು ಸರ್ವೆಗೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಬರುವಂಥದ್ದು ನೋಟಿಸ್ ಅವ್ರಿಗೆ ಇಶ್ಯೂ ಆಯಿತು. 3 ದಿವಸದ ಮೊದಲು JCBನ ತಂದು ಆ ಇಡೀ ಅವರು ಕಾಂಪೌಂಡ್ ಕಟ್ಟಿದ್ದನ್ನು ನಿರ್ನಾಮ ಮಾಡಿ, ಅದಲ್ಲದೆ ಅದಕ್ಕೆ ಆ್ಯಕ್ಸೆಸ್ ಟು ದಟ್ ಗೌರ್ಮೆಂಟ್ ಲ್ಯಾಂಡ್ 2 ಕಡೆಯಲ್ಲಿ ಓಪನ್ ಮಾಡಿ ಕೊಟ್ಟರು. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಜಾಗೆ ನಾವು ಅತಿಕ್ರಮಣ ಮಾಡಿಲ್ಲ ಅಂತ. ಹೆಗ್ಡೆ ಅವರ ಇತಿಹಾಸದಲ್ಲಿ ಇರಲಿಕ್ಕಿಲ್ಲ. ಈ ಪ್ರಕಾರದಲ್ಲಿ ಖಾಲಿ ಮಾಡ್ಕೊಂಡು ಓಡಿದ್ದು. ಈಗ ಅದರಲ್ಲಿ ಬಡವರಿಗೆ 3 ಸೆಂಟ್ಸ್ ಪ್ರಕಾರ ಸೈಟ್ ಕೊಡಲಿಕ್ಕೆ ಪಂಚಾಯತ್ನವರು ಅರ್ಜಿಯನ್ನು ಕಾಲ್ ಫಾರ್ ಮಾಡಿದ್ದಾರೆ. ಬಡವರಿಗೆ ಹೋಗ್ತದೆ. ಅತಿಕ್ರಮಣ ಮಾಡಿದವರು ಇವರು, ಅಧಿಕೃತವಾದ ಅತಿಕ್ರಮಣ ಮಾಡಿದವರು. ಸಾಧ್ಯ ಆಗಿಲ್ವಾ? ಹೆಗ್ಡೆಯವರಿಗೆ ಏನೋ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಕಂದಾಯ ಅಧಿಕಾರಿಗಳಿಗೆ ಅವರ ಮೇಲೇ ಕ್ರಮ ತಗೊಳ್ತೇವೆ ಅಂತ ನಾವು ಹೇಳ್ತೇವೆ. ಬೆಳ್ತಂಗಡಿಯಲ್ಲಿ ಸಮಾಜ ಮಂದಿರದ್ದು ಕೂಡ ಅದೇ ಪ್ರಕಾರ ಆಗಿರುವಂಥದ್ದು ಕೂಡ ಇದೆ. ಇನ್ನು ಉದಾಹರಣೆ ಹೇಳೋದಂದರೆ ಈ ಸಂಗತಿಗಳು ಮಾಧ್ಯಮದವರು ಪ್ರಕಟ ಮಾಡದೇ ಇರುವುದರಿಂದ ಏನಾಗ್ತದೆ ಅಂದರೆ ಹೆಗ್ಡೆ ವಿರುದ್ಧ ಏನೂ ಆಗುವುದಿಲ್ಲ ಅಂತ ಒಂದು ಭಾವನೆ ಬರ್ತಾ ಇದೆ ಅಷ್ಟೇ. ಅದರ ಹಾಗಲ್ಲ. 14 ಎಕರೆ ಧರ್ಮಸ್ಥಳ ಅದೇ 17 ಎಕರೆ ಕೂಡ ಸರ್ಕಾರ ಆದೇಶ ಮಾಡಿತ್ತು ಹೂದೋಟಕ್ಕೆ ಮತ್ತೆ ಮೃಗಾಲಯಕ್ಕೆ ಸಂಬಂಧಪಟ್ಟ ಅದು ಕೂಡ ಅವರು ಅದ್ರ ಬಗ್ಗೆ ಏನೋ ನೀವು ಕೇಸನ್ನು ಹೌದು ಅದನ್ನೇ ಈಗ ಹೇಳಕ್ಕೆ ಹೋದದ್ದು ನನಗೆ. ನೋಡಿ,
ಭಾರಿ ಕರೆಕ್ಟಾಗಿರುವಂಥ ಇದದು. ಯಾವ ರೀತಿಯಲ್ಲಿ ಅವರು ಒಂದು ಸುಳ್ಳುಗಳನ್ನು ಹೇಳ್ಕೊಂಡು ಮಾಡ್ತಾರೆ ಅನ್ನೋದಕ್ಕೆ 14 ಎಕರೆ 65 ಸೆಂಟ್ಸ್ ಸ್ಥಳವನ್ನು ಅವರು ತಗೊಂಡಿರುವಂಥದ್ದು ಹೂದೋಟ ಮತ್ತು ಮರಗಾಲಯ ಮಾಡಲಿಕ್ಕೆ ಅಂತ. ಕೊನೆಯ ಗಳಿಗೆಯಲ್ಲಿ ಇದನ್ನು ಮಂಜೂರಾತಿ ಆದೇಶದಲ್ಲಿ ಅದನ್ನು ಸ್ಕ್ರ್ಯಾಚ್ ಮಾಡಿ ಅದನ್ನು ಪ್ರಗತಿ ಚಿಕಿತ್ಸಾಲಯ ಅಂತ ಮಾಡಿದರು. ಈಗ ಅಲ್ಲಿ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ ಈಗ ಕೆಲವರು ಅವರ ಪರ ಇದ್ದ ಎ ಸಿ ಅವರು ಏನೋ ಒಂದು ರಿಪೋರ್ಟ್ ಮಾಡ್ತಾರೆ. ಆದರೆ ಸರಿಯಾದ ರೀತಿಯಲ್ಲಿ ಹೋದ ನಂತರ ಈಗ ಎ ಸಿದು ಏನು ರಿಪೋರ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ಅನುದಾನದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಈಗ ಅವರು ಪ್ರಗತಿ ಚಿಕಿತ್ಸಾಲಯ ಮಾಡೋದು ರದ್ದು ಮಾಡಬೇಕಂತ ಶಿಫಾರಸಾಗಿದೆ. ಇದು ರದ್ದಾಗಲಿಕ್ಕೆ ಮಾತ್ರ ಬಾಕಿ ಇದೆ. ಇಲ್ಲಾಂದರೆ ಮಾಡದೆ ಹೋದರೆ ನಾವು ಹೈಕೋರ್ಟಿಗೆ ಹೋಗ್ತೇವೆ, ಅಂತೂ ರದ್ದಾಗ್ತದೆ. ಈ ಥರದಲ್ಲಿ ಸುಮಾರು ಅವರಿಗೆ 225 ಎಕರೆಯಷ್ಟು ಅನುದಾನ ಮಾಡಿರುವಂಥ ಜಾಗಗಳಲ್ಲಿ ಸಾಧಾರಣ 150 ಎಕರೆಯಷ್ಟು ಎಲ್ಲ ಅನುದಾನಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದೇ ಇರುವಂಥದ್ದು. ವೀರೇಂದ್ರ ಹೆಗ್ಗಡೆ ಅವರಂಥ ಒಬ್ಬರು ಮನುಷ್ಯ, ನಾವು ಹೇಳೋದು ಮನುಷ್ಯ ಅಂತ. ಅವರು ದೇವಮಾನವ, ಮಾತನಾಡೋ ದೇವರು ಏನೆಲ್ಲ ಹೇಳ್ಕೊಳ್ತಾರೆ, ಅವರಷ್ಟಕ್ಕೆ ಹೇಳ್ಕೊಳ್ತಾರೆ. ಜನರು ಕೂಡ ನಂಬ್ತಾರೆ, ಕೆಲವರೆಲ್ಲ ಭಕ್ತರು ಅಂತ ತಿಳ್ಕೊಂಡು ಹೇಳಿ. ಅವರು ಮನುಷ್ಯರು ಅಂತ ಈಗ ನಮಗೆ ಹೇಳಿದರೂ ಕೂಡ ಅದು ಮನುಷ್ಯರಿಗಿಂತ ನಂತರ ಈಗ ದಾನವರಂತ ಏನು ಹೇಳ್ತಾರೆ ಅದನ್ನು ಹೇಳ್ಬೋದು ಅವರಿಗೆ. ಆ ಮಟ್ಟಕ್ಕೆ ಅವರು ಮಾಡಿದ್ದಾರೆ ಅಲ್ಲಿಯೂ ಕೂಡ. ಅವರು 220 ಎಕರೆ 250 ಎಕರೆಯಷ್ಟು ಇರ್ಬೋದು ಅನುದಾನದಲ್ಲಿ. 150 ಎಕರೆಯಷ್ಟು ಈ ಥರದಲ್ಲಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು ಅಥವಾ ಸುಳ್ಳು ಹೇಳಿ ಪಡೆದುಕೊಂಡಿರುವಂಥದ್ದು. ಉದಾಹರಣೆಗೆ TB ಸ್ಯಾನಿಟೋರಿಯಂ ಇದೆ ಉಜಿರೆಯಲ್ಲಿ, 12 ಎಕರೆ 8 ಸೆಂಟ್ಸ್ ತೊಗೊಂಡಿದ್ದಾರೆ. ಅದು ತೊಗೊಂಡದ್ದು ಕೂಡ ಕಾನೂನು ಉಲ್ಲಂಘನೆ ಇದೆ. ಒಂದು ಅವರ ಸ್ವಂತ ಹೆಸರಿನಲ್ಲಿ, ಒಂದು ಮೆಡಿಕಲ್ ಟ್ರಸ್ಟ್ ಹೆಸರಿನಲ್ಲಿ. TB ಸ್ಯಾನಿಟೋರಿಯಮಿಗೆ ಸರ್ಕಾರ ಮಾಡುವಂಥದ್ದು, ಇವರು ಮಾಡುವಾಗಿಲ್ಲ, ಖಾಸಗಿಯವರು ಅಲ್ಲಿಗೆ ಇಲ್ಲ. ಆ ಜಾಗ ಇವರ ಕೈಯಲ್ಲಿದೆ. ಅನುದಾನದ ಷರತ್ತ ಉಲ್ಲಂಘನೆ ಕಂಪ್ಲೇಂಟ್ ಮಾಡಿದ್ದೇವೆ, ಅದು ಆರ್ಡರ್ ಬೇಕಷ್ಟೇ. ಈಗ ಒಂದು ವೇಳೆ ಮಧ್ಯವರ್ಜನ ಶಿಬಿರ ಬಾಕಿದೆಲ್ಲ ಮಾಡ್ತಾರೆ, ಬೇಕು ಅಂದರೆ ಒಂದು 50 ಸೆಂಟ್ಸು 25 ಸೆಂಟ್ಸು ಇರಲಿ, ಬಾಕಿದೆಲ್ಲ ಬಡವರಿಗೆ ದಲಿತರಿಗೆ ಕೊಡಬೇಕಲ್ಲ. ಸೊ ಆ ಪ್ರಕಾರ ಹೋಗ್ಬೇಕನ್ನೋಂಥದ್ದು ನಮ್ಮ ಬೇಡಿಕೆ ಇರುವಂಥದ್ದು. ಹೋಗ್ತದೆ ಅದೀಗ, ಹೋಗಿದಿರುವುದಿಲ್ಲ. ಹರಿಶ್ಚಂದ್ರ ಕುಮಾರ್ ಕೂಡ 7 ಎಕರೆ 59 ಸೆಂಟ್ಸ್ ತೊಗೊಂಡಿರುವಂಥದ್ದು ಆಗಲೇ ಹೇಳಿದಾಗೆ, ಅದು ಕೂಡ ಹೋಗ್ಬೇಕು. ಅವ್ರು ಇದೆಲ್ಲವೂ ಕೂಡ ದಲಿತರಿಗೆ ಬರಬೇಕಾದ ಭೂಮಿಗಳು, ಭೂ ರೈತರಿಗೆ ಅಂತ ಕೊಂಡು ಹೇಳಿ ನಮ್ಮ ಈಗ ಹೋರಾಟವನ್ನು ಕೂಡ ನಾಡ್ದು. ಈಗ ಹೆಗ್ಡೆಯವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆಗ್ತದ ಮಾರ್ರೆ? ಹೇಗೆ ಸಾಧ್ಯ? ನಾವು ಪಾಸಿಟಿವ್ ಸೈಡ್ನಲ್ಲಿ ನೋಡಿದ್ರೆ ಏನಾಗ್ತಾ ಇದೆ ಈಗ ಅಂತ ಹೇಳಿದ್ರೆ, ಹೆಗ್ಡೆಯವರ ವಿರುದ್ಧದ ಆಕ್ರೋಶ ಮತ್ತು ವಾತಾವರಣ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ನಮಗೆ ಚಿಂತೆ ಇಲ್ಲ. ಈಗ ಚಿಂತೆ ಇರೋದು ಹೆಗ್ಡೆಯವರಿಗೆ ಚಿಂತೆ, ಹೇಗೆ ಇದರಿಂದ ಹೊರಗೆ ಬರುವುದು ಅನ್ನೋಂಥದ್ರ ಬಗ್ಗೆ. ಯಾಕಂದರೆ ಅಷ್ಟು ಕೇಸುಗಳಿಂದ ಅವರು ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಜಾಮೀನು ತೊಗೊಂಡ್ಕೊಂಡೇ ಇರಬೇಕಾಗ್ತದೆ, ನಾಳೆ ಕೋರ್ಟ್ ಕಟ್ಟಗೆ ಹತ್ತಲೇಬೇಕಾಗ್ತದೆ. ಇನ್ನು ನಮ್ಮ ಮೇಲಿರುವಂಥ ಕೇಸ್ ಎಂಥದ್ದು ಅಂತ ಕೇಳಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಕೇಸ್ ಅಂತ ನೋಡಿದ ಕೂಡಲೇ ಎಂಥದ್ದು ಅಂತ. ನಮ್ಮ ಮೇಲೆ ಅಕ್ರಮದ ಕೇಸ್ ಇಲ್ಲ, ಭ್ರಷ್ಟಾಚಾರದ ಕೇಸ್ ಇಲ್ಲ, ಅತಿಕ್ರಮಣದ ಕೇಸ್ ಇಲ್ಲ, ಈ ಥರದ ಯಾವುದೇ ಒಂದು ಉಲ್ಲಂಘನೆಗಳನ್ನು ಮಾಡಿದ ಕೇಸ್ ಅಲ್ಲ ನಮ್ಮ ಮೇಲಿರುವಂಥದ್ದು. ನಮ್ಮ ಮೇಲಿರುವ ಕೇಸ್ ಎಂಥದ್ದು? ವೀರೇಂದ್ರ ಹೆಗ್ಗಡೆಯವರು ಅವರ ವಿರುದ್ಧ, ಅವರ ಸಂಸ್ಥೆ ವಿರುದ್ಧ ಮಾತನಾಡಬಾರ್ದು ಏನೂ ಕೂಡ ಅಂಥೇಳಿ ಒಂದು ಆದೇಶವನ್ನು ಕೋರ್ಟ್ನಿಂದ ತಗೊಂಡಿದ್ದಾರೆ. ಈ ಥರ ಕೋರ್ಟ್ ಕೊಡ್ಬೋದಾ? ಒಬ್ಬ ವ್ಯಕ್ತಿಯ ವಿರುದ್ಧ ಏನೂ ಮಾತಾಡಬಾರ್ದು ಅಂತ ಒಂದು ಕೋರ್ಟ್ ಆದೇಶ ಕೊಡ್ಬೋದಾ? ಅದು ಇಲ್ಲಿ ಚರ್ಚೆಯ ವಿಷಯ ಅಲ್ಲ, ಅದರ ಪ್ರಶ್ನೆ ಮಾತ್ರ ಅದಷ್ಟೇ. ಏನು ಬೇಕಾದ್ರೂ ಬ್ಲ್ಯಾಂಕೆಟ್ ಆಗಿ ಕೊಡ್ಬೋದಾ? ಇತ್ತೀಚೆಗೆ ಜಯಲಲಿತಾರದ ವಿರುದ್ಧದ ಒಂದು ಕೇಸ್ ಸುಪ್ರೀಂ ಕೋರ್ಟಿಂದ ಹಿಡಿದು, ಸಾರ್ವಜನಿಕ ಜೀವನದಲ್ಲಿ ಇರುವವರು ಟೀಕೆಗಳನ್ನು ಎದುರಿಸಲಿಕ್ಕೆ ಸಿದ್ಧರಿರಬೇಕು. ಪ್ರಜಾಪ್ರಭುತ್ವ ಈ ಮಾನಹಾನಿ ಕಾನೂನುಗಳನ್ನು ಪ್ರಜಾಪ್ರಭುತ್ವವನ್ನು ಕೊರಳನ್ನು ಹಿಸುಕಿ ಹಾಕಲಿಕ್ಕೆ ಉಪಯೋಗಿಸಬಾರದು. ಇದು ಸುಪ್ರೀಂ ಕೋರ್ಟ್ ಜಯಲಲಿತಾ ಹಾಕಿರುವಂಥ 213 ಮಾನನಷ್ಟ ಕೇಸುಗಳನ್ನು ಒಟ್ಟಾರೆಯಾಗಿ ಡಿಸ್ಮಿಸ್ ಮಾಡಿ ಹಿಡಿದ ಆರ್ಡರ್ ಅದು. ಅಂದರೆ ವೀರೇಂದ್ರ ಹೆಗ್ಗಡೆಯವರು ಟೀಕೆಗಳಿಗೆ, ಆರೋಪಗಳಿಗೆ ಬಹಿರಂಗವಾಗಿ ಬಂದು ನೀವು ಸ್ಪಷ್ಟನೆಯನ್ನು, ಉತ್ತರವನ್ನು ಕೊಡಿ. ಆಗ ಜನರು ನಮಗೆ ಥೂ ಹಾಕ್ತಾರೆ, ಕಲ್ಲೊಡಿತಾರೆ. ನಮಗೆ ಮಾಡಿಸಿ ಅದನ್ನು ನೀವು ಮಾಡಿಸಿ ಅಂತ ನಾವು ಹೇಳ್ತಾ ಇದ್ದೇವೆ. ಏನು ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕೆ ಮಾಡೋಲ್ಲ? ಅದರ ಬದಲಿಗೆ ಈ ಕೋರ್ಟ್ನಿಂದ ಒಂದು ಆದೇಶ ತಂದು ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ನೋಡಿದರು. ಅದರಲ್ಲಿ ಏನಿದೆ? ಹೆಗ್ಗಡೆಯವರ ಬಗ್ಗೆ ಸುಳ್ಳು ಹೇಳಬಾರದು ಅಂತ ಇದೆ. ನಾವೆಲ್ಲಿ ಸುಳ್ಳು ಹೇಳಿದ್ದೇವೆ? ಎಲ್ಲ ಸರ್ಕಾರಿ ದಾಖಲೆ ಆಧಾರದ ಮೇಲೆ ಇಟ್ಟಿದೆ, ಒಂದು ಸರ್ಕಾರಿ ದಾಖಲೆ ಅಲ್ಲ ಅಂತೇಳಿ ಅದು ಸುಳ್ಳು ಅಂತೇಳಿ. ಆದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಮಾನನಷ್ಟ ಮೊಕದ್ದಮೆ ಹಾಕಿ. ಸೊ ಆದ್ದರಿಂದ ಅವರು ಈ ಪ್ರಕಾರದಲ್ಲಿ ನಮ್ಮ ಮೇಲೆ ಹಾಕಿರುವಂಥ ಕೇಸ್ಗಳು ನ್ಯಾಯಾಂಗ ನಿಂದನೆ ವಿರುದ್ಧ ಕೇಸೇ ಹೊರತು ಅಕ್ರಮಗಳ ವಿರುದ್ಧ ಅಲ್ಲ. ಇದನ್ನು ನಾವು ಫೈಟ್ ಮಾಡ್ತೇವೆ, ನ್ಯಾಯಾಂಗ ನಿಂದನೆ ನಾವು ಮಾಡಿಲ್ಲ. ಆದ್ದರಿಂದ ಈಗ ಹಿಂದೆ ಸಮಾಚಾರ.comನಲ್ಲಿ ಒಂದು ಅವರು ಹೇಳಿದ್ದಿತ್ತು, ಈ ನಮ್ಮದು ಮತ್ತು ಹೆಗ್ಗಡೆಯವ್ರದ್ದು ನ್ಯಾಯಾಂಗದಲ್ಲಿ ಗೆಲ್ಲುವಂಥ ಅನಿವಾರ್ಯತೆ ಇಬ್ಬರಿಗೂ ಇದೆ ಅಂತ ಅವರೊಂದು ವರೆದಿದ್ದು ಕೊನೆಗೆ. ಏನು
ಇಬ್ಬರಿಗೂ ಗೆಲ್ಲುವ ಇದೆ ಅಂತ. ಈಗ ಯಾರ ಕಡೆ ತಕ್ಕಡೆ ವಾಲ್ತದೆ ಅನ್ನೋಂಥದ್ದು ಪ್ರಶ್ನೆ. ತಕ್ಕಡೆ ವಾಲೋದು ಅಲ್ಲ, ಹೆಗ್ಡೆಯವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ರಾಮ್ ರಹೀಮ್ ಎಲ್ಲಿದ್ದಾರೆ ಈಗ? ಇನ್ನೊಬ್ಬರು ಬಾಬು ಆಸಾರಾಮ್ ಬಾಬು ಎಲ್ಲಿದ್ದಾರೆ ಈಗ? ಅರೆ ಇವ್ರಿಗಿಂತ ಎಷ್ಟೋ ಪಟ್ಟು ಮಿಗಿಲಾದವರು ಅವರೆಲ್ಲ. ಅಲ್ಲಿಯೂ ಕೂಡ ಮೋದಿ ಹೋಗಿದ್ದಾರೆ, ಅಲ್ಲಿಯೂ ಚವಾಣ್ ಹೋಗಿದ್ದಾರೆ, ಯು ಪಿ ಮಿನಿಸ್ಟರ್ ಹೋಗಿದ್ದಾರೆ, ಇನ್ನೂ ಹೈಮಾರಿ ಮಾಡಿ ಎಲ್ಲರೂ ಕೂಡ ಹೋಗಿದ್ದಾರೆ. ಅವರು ಬಂದರು ಎನ್ನುವ ಕಾರಣಕ್ಕಾಗಿ ಇವರ ಅಕ್ರಮಗಳು ಅಧರ್ಮಗಳು ಸಕ್ರಮ ಆಗ್ತದೆ. ಅವರೆಲ್ಲರೂ ಕೂಡ ಜೈಲಿನೊಳಗಿದ್ದಾರೆ. ಅವ್ರನ್ನ ಬಿಡಿಸ್ಲಿಕ್ಕೆ ಅವ್ರಿಗೆ ಶಿಕ್ಷೆ ಆಗಬಾರ್ದಂತ ಇವರೆಲ್ಲ ಯಾರಾದರೂ ಹೇಳಿದ್ದಾರೆ? ಇಲ್ಲಿ ಮೋದಿ ಬಂದರು, ಗವರ್ನರ್ ಬಂದರು, ಸಿ ಎಮ್ ಬಂದರು, ಇನ್ನೊಬ್ಬರು ಬಂದರು, ಬರ್ತಾರೆ ಹೋಗ್ತಾರೆ ಅವರೆಲ್ಲ ಬರೋದು ನಿಜವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕಂತ ಬರೋದು. ಇವರು ಅದನ್ನು ಮರು ದಿವಸ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನ ಕೃಪಾಶೀರ್ವಾದ ಪಡೀಲಿಕ್ಕೆ ಬಂದರು ಅಂತ ಪ್ರೊಜೆಕ್ಷನ್ ಕೊಡುವಂಥದ್ದು. ಕ್ಷೇತ್ರಕ್ಕೆ ಬರ್ತಾರೆ, ಕ್ಷೇತ್ರದ ಅಭಿಮಾನದಿಂದ ಬರಬೇಕು ಕೂಡ, ಬರಲಿ. ಆದರೆ ಇವರೇನು ಮಾಡ್ತಾರೆ, ಅದನ್ನು ಕ್ಯಾಪಿಟಲೈಸ್ ಮಾಡ್ತಾರೆ ಫುಲ್. ಇವರು ಸಾಚ ಆಗಿದ್ದಿದ್ರೆ, ಇವರು ಸಾಚ ಅಂತ ಆಗಿದ್ದಿದ್ರೆ, ಇವರು ಪಾರದರ್ಶಕ ಅಂತ ಆಗಿದ್ದಿದ್ರೆ, ಇವರು ನಿಜವಾಗಿ ಧರ್ಮಾಧಿಕಾರಿ ಆಗಿದ್ದಿದ್ರೆ ಅವ್ರು ಏನು ಮಾಡಬೇಕು? ನಾವು ಹೇಳಿದ ಆರೋಪಗಳಿಗೆ ಬಹಿರಂಗವಾಗಿ ನೀವು ಸ್ಪಷ್ಟೀಕರಣವನ್ನು ಕೊಡಿ. ಪ್ರೆಸ್ ಮೀಟನ್ನು ಕರೀರಿ, ನೀವು ಕರೀರಿ ಪ್ರೆಸ್ ಮೀಟನ್ನು. ಹಾಗಾದ್ರೆ ಇನ್ನು ಕೆಲವೇ ದಿನಗಳೇ ವೀರೇಂದ್ರ ಹೆಗ್ಗಡೆ ಅವರು ಜೈಲಿಗೆ ಹೋಗ್ತಾರೆ. ವೀರೇಂದ್ರ ಹೆಗ್ಗಡೆ ಅವರು ಕೆಲವೇ ದಿನ ಅಂತ ನಾನು ಹೇಳೋದಿಲ್ಲ, ಕೆಲವೇ ವರ್ಷದಲ್ಲಿ ಅಂತ ಹೇಳ್ಬೋದು. ಕೆಲವೇ ವರ್ಷದಲ್ಲಿ. ದಿನ ಅಂತ ಹೇಳಿದ್ರೆ ಏನಂದರೆ ಕೋರ್ಟ್ ಪ್ರೊಸೀಜರ್ ಪ್ರಕಾರ ಅಪೀಲಿಗೆ ಅವಕಾಶಗಳಿದೆ, ಅಪೀಲಿಗೆ ಅವಕಾಶ ಇದೆ. ನಮ್ಮ ಲೆಕ್ಕದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಜೈಲು ಅಂದರೆ ಎಂಥದ್ದು ಅಂತ ಹೇಳಿದರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಕೋರ್ಟಿಗೆ ಸಮ್ಮಾನ ಮಾಡಿ ಕಾಟ ಹತ್ತೋದು, ಅಲ್ಲಿಗೆ ಅವರಿಗೆ ಜೈಲು ಆದಾಗೆ ಲೆಕ್ಕ. ನಮಗೆ ಅಷ್ಟಾದರೆ ಸಾಕು. ಜೈಲಿಗೆ ಹೋಗುವಂಥದ್ದು ವರ್ಷಗಟ್ಟಲೆ ಹೋಗ್ತದೆ, ಅದಕ್ಕೆ ಅಪೀಲ್ಗಳು ಉಂಟು, ಬಾಕಿದೆಲ್ಲ ಉಂಟು. ಆದರೆ ವೀರೇಂದ್ರ ಹೆಗ್ಗಡೆ ಅವ್ರನ್ನೂ ಕೂಡ ಕೋರ್ಟಿಗೆ ಕರಲಿಕ್ಕೆ ಸಾಧ್ಯ ಉಂಟೋ ಎನ್ನುವಂಥದ್ದೊಂದು ಪ್ರಶ್ನೆ ಆಗ್ತದೆ. ಅವ್ರು ಬರ್ತಾರೆ, ಬರಬೇಕಾಗ್ತದೆ, ಬೇಲ್ ತೊಗೊಂಡಿರಬೇಕಾಗ್ತದೆ. ಭೂ ಕಬಳಿಕೆ ನಿಷೇಧ ಕಾಯ್ದೆ ಪ್ರಕಾರ ಅವರ ಮೇಲೆ ಕೇಸ್ಗಳನ್ನು ರಂಜನರು ತಯಾರು ಮಾಡಿಟ್ಟಿದ್ದಾರೆ. ಭೂ ಕಬಳಿಕೆ ನಿಷೇಧ ಕಾಯ್ದೆಯಲ್ಲಿ 1 ವರ್ಷದಿಂದ 3 ವರ್ಷ ಜೈಲು ಶಿಕ್ಷೆ ಮಿನಿಮಮ್. ಭೂ ಕಬಳಿಕೆಗಳನ್ನು ಮಾಡುವಂಥದ್ದು ಇದೆ. ಇಲ್ಲೇ ಒಂದು ಕಾಲಿಕ್ಕಿರೋದು. ಆದ್ದರಿಂದಲೇ ಅವರು ಅದನ್ನು ಬೇಲೆಲ್ಲ ತೆಗೆದೆಲ್ಲ ಮಾಡಲಿಕ್ಕೆ ಕಾರಣ, ನಾನು ಸ್ವಾಧೀನ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಈ ಹೆದರಿಕೆಯಿಂದ. ಆದರೆ ನಮಗೆ ಬೇಕಾದಷ್ಟು ಪ್ರೂಫ್ಗಳದರಲ್ಲಿ ಎಲ್ಲ ಇದೆ. ಬೆಳ್ತಂಗಡಿದು ಸಮಾಜ ಮಂದಿರ ಇದೆ. ಧರ್ಮಸ್ಥಳದಲ್ಲಿ ನಮಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಯಾರೂ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸುಮಾರು 240ರಿಂದ 260 ಎಕರೆ ಇರ್ಬೋದು ಅತಿಕ್ರಮಣ ಮಾಡಿರುವಂಥದ್ದು. ಅದರಲ್ಲೊಂದು 20 ಎಕರೆ ಅರಣ್ಯ ಭೂಮಿ ಕೂಡ ಇದೆ. ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರದ್ದು ಆಕ್ರಮಣ ಆಗಿದೆ, ಇಲ್ಲೇ ಆಗಿದೆ, ಅಲ್ಲಿ ಆಗಿದೆ, ಇಲ್ಲೇ ಆಗಿದೆ ಅಂತಕೊಂಡು. ಯಾರೂ ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ತಯಾರಿಲ್ಲ. ಅಧಿಕಾರಿಗಳೆಲ್ಲವೂ ಕೂಡ ಅದನ್ನು ಮುಚ್ಚಿ ಹಾಕೋದ್ರಲ್ಲೇ ಇರುವಂಥದ್ದು. ಅವ್ರದ್ದು ಬೇಲಿ ಹಾಕಿದ್ರೆ ಅವ್ರದ್ದಲ್ಲ ಅಂತೇಳಿ. ಅವರ ಹೆಸರಿನಲ್ಲಿರುವಂಥ ಜಾಗೆ, ಅದರ ಸುತ್ತಲೂ ಒಂದು ಕುಮ್ಕಿ ಸ್ವಲ್ಪ ಪರ್ಸೆಂಟೇಜ್ ಒಂದು 5-10 ಎಕರೆ ಇರ್ಬೋದು ಬಿಟ್ಟರೆ, ಇದು ಎಷ್ಟು ಶಾಕಿಂಗ್ ಅಂತ ಹೇಳಿದ್ರೆ, ಆಗ ಹೇಳಿದಾಗ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ, ಬೋಳಿಯಾರಿನಲ್ಲಿ ನಾವು ಹೋಗಿದ್ದೆವು, ನಾವು ಸೋಮಣ್ಣ ಎಲ್ಲರೂ ಕೂಡ, ನಮ್ಮ ಟೀಮೇ ಹೋಗಿತ್ತು. 1 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಲ್ಲ, ರಸ್ತೆ ಸರಿ ಇಲ್ಲ, ಭಾರಿ ಕಷ್ಟದಲ್ಲಿ. 45-50 ಎಕರೆಯಷ್ಟು ಅತಿಕ್ರಮಣ ಮಾಡಿದ್ದಾರೆ ಅಲ್ಲಿ. ಎಲ್ಲ ವೀಡಿಯೋವನ್ನು ಹಾಕಿದ್ರು ಫೇಸ್ಬುಕ್ನಲ್ಲಿ. ಅದಲ್ಲದೆ ಒಬ್ಬರದು ಅರುಣ್ ಬೋಳಿಯಾರನ್ನವ್ರದ್ದು 4 ಎಕರೆ ಜಾಗ ಅವರಿಗೆ ಅಕ್ರಮ ಸಕ್ರಮ ಆದದ್ದನ್ನು ಕೂಡ ರಬ್ಬರ್ಗಳನ್ನೆಲ್ಲ ಕಡಿದು ಹಾಕಿ, ಅವ್ರ ಗೇರು ಬೀಜಗಳನ್ನೆಲ್ಲ ಕಡಿದು ಹಾಕಿ ಅವ್ರನ್ನ ಅಲ್ಲಿಂದ ಹೊರಗೆ ಹೋಗುವಾಗ ಮಾಡಿದ್ದಾರೆ. ಅದನ್ನು ವೀಡಿಯೋದಲ್ಲಿ ಕೂಡ ಮಾಡಿದಿರುವಂಥದ್ದೆಲ್ಲವನ್ನು ಕೂಡ. ಹೆಗ್ಗಡೆ ಅವ್ರ ಹತ್ರ ಹೋದಾಗ ದಾಗಿ ಬರ್ತಾನೆ, ಯಾಕೆ ಬಂದಿಲ್ಲಿ, ಹೋಗಿ ಅವನ ಹತ್ರ ಹೋಗು ಅಂತ ಸುಭಾಷ್ನ ಹತ್ರ ಕಳಿಸಿದ್ದಾರೆ. ಸುಭಾಷ್ ಅವರಿಗೆ 20,000 ರೂಪಾಯಿ ಕೊಟ್ಟು ಹೋಗು ಅಂತ ಹೇಳಿದ್ದಾರೆ. ಇದು ಅವರೇ ಹೇಳಿರುವಂಥದ್ದು. ಆದರೆ ಅವ್ರಿಗೆ ಹೆದರಿಕೆ ಶುರು ಆಯಿತು, ಇದನ್ನೆಲ್ಲ ಹಾಕಿದರೆ ಮತ್ತೆ ಪುನಃ ಅಲ್ಲಿಂದ ಏನಾಗುತ್ತೆ ಅಂತ ತಗೊಂಡು. ಏನೂ ಆಗಿಲ್ಲ, ಆಗುವುದು ಕೂಡ ಇಲ್ಲ. ಧರ್ಮಸ್ಥಳದಲ್ಲಿ ಈಗ ಮೊದಲಿನ ಹಾಗೆ ವಾತಾವರಣ ಇಲ್ಲ. ಮೊದಲು ಹೆದರಿಕೆ ಇತ್ತು, ಈಗ ಆ ವಾತಾವರಣ ಇಲ್ಲ. ಅಲ್ಲಿರುವಂಥ ರಿಕ್ಷಾದವರಾಗಲಿ, ಬಾಕಿ ಬಾಕಿಯವರಾಗಿ ಈಗ ಪೊಲೀಸ್ ವಾಣಿ ಮತ್ತು ಪಬ್ಲಿಕ್ ಸ್ಟಾರ್, ನಾವು ನಿಜವಾಗಿ ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಎಲ್ಲ ಮಾಧ್ಯಮಗಳು ಉಂಟಲ್ಲ, ಅದು ಪತ್ರಿಕೋದ್ಯಮ ಹೋಗಿ ಪತ್ರಿಕಾ ಉದ್ಯಮ ಆಗಿರುವಂಥದ್ದು. ಅವರ ಜಾಹೀರಾತಿಗೆ ಬಾಕಿದ್ದಕ್ಕೆಲ್ಲ ಮರಳಾಗಿ ಅದರ ಆಸೆಗಾಗಿ ಹೆಗ್ಗಡೆಯವರು ಬಗ್ಗೆ ಇರುವಂಥದ್ದು ಯಾವುದನ್ನು ಪ್ರಕಟ ಮಾಡೋದಿಲ್ಲ. ಪೊಲೀಸ್ ವಾಣಿ ಮತ್ತು ಪಬ್ಲಿಕ್ ಸ್ಟಾರ್ ಮಾಡ್ತಿರುವಂಥದ್ದು ದೊಡ್ಡ ಅಭಿನಂದನೆಯ ಕೆಲಸ ಇದು. ಈಗ ಅದನ್ನು ಅಲ್ಲಿ ಓದಲಿಕ್ಕೆ ಮೊದಲಾದ ಗುಟ್ಟಿನಲ್ಲೆಲ್ಲ ಓದಬೇಕಾಗಿತ್ತು. ಈಗ ಗುಟ್ಟೇನಿಲ್ಲ. ಈಗ ಅಲ್ಲಿ ಓಪನ್ ಆಗಿ ಓದ್ತಾರೆ, ಡಿಮಾಂಡ್ ಇದೆ, ಕೇಳ್ತಾರೆ, ಅಂತಾರೆ. ಸೊ ಆದ್ದರಿಂದ ವಾತಾವರಣದಲ್ಲಿ ಬದಲಾಗಿದೆ. ಈಗ ಅವ್ರಿಗೇನು ಮಾಡೋಕ್ಕಾಗತ್ತೆ, ಏನು ಮಾಡ್ತಾರೆ? ಈಗ ಮೊದಲಾದರೆ ಅಲ್ಲಿ ಕರೆದು ಮಾಡಿ ಎಲ್ಲ ಜಬರ್ದಸ್ತ್ ಎಲ್ಲ ಮಾಡ್ತಿದ್ರು, ಅದಿಲ್ಲ. ಸಂಪೂರ್ಣ ಬದಲಾಗಿದೆ. ಪೊಲೀಸ್ ಇಲಾಖೆಯು ಕೂಡ ಬದಲಾಗಿದೆ. ಅವರು ಹೇಳಿದಾಗ ಕೇಳೋದಿಲ್ಲ, ರೆವಿನ್ಯೂ ಇಲಾಖೆ ಕೂಡ ಅವರು ಹೇಳಿದಾಗೆ ಕೇಳೋದಿಲ್ಲ. ನಮ್ಗೆ ಗೊತ್ತುಂಟು. ಈಗ ಅದರಲ್ಲಿ ಒಳಗೆ ಇರುವಂಥವ್ರು ಆದ್ದರಿಂದ ನಮಗೆ ಅದು ಚೆನ್ನಾಗಿ ಗೊತ್ತುಂಟು. ಹೊರಗಿನವರಿಗೆ ನಂಬಿಕೆ ಬರಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ, ಅಥವಾ ನಮ್ಮ ಹತ್ರ ಇಂಟ್ರಾಕ್ಷನ್ ಆಗಬೇಕಾಗ್ತದೆ. ನಮಗೆ ಚೆನ್ನಾಗಿ ಗೊತ್ತುಂಟು ಅವರು ಹೇಳಿದಾಗೆ. ಯಾಕಂದ್ರೆ ರಂಜನ್ ರಾವ್ ಅಂಥವ್ರು ಮಾಡಿದರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥದ್ದು ಮಾಡ್ತಾರೆ. ಈಗ ಇಲ್ಲೊಬ್ಬರು ಯೋಗೀಶ್ ಅಂತ ಕೊಂಡು ಸೌಜನ್ಯ ಕೇಸ್ನಲ್ಲಿ ಎಲ್ಲ ದಾಖಲೆಗಳನ್ನು, ಸಾಕ್ಷ್ಯಗಳನ್ನು ಮುಚ್ಚಿ ಹಾಕಿದವರು. ಹಾಗೆ SP ಕೂಡ ಒಬ್ಬರು ಇದ್ದವರೆಲ್ಲ ಸಿಕ್ಕಾಪಟ್ಟೆ ಹಣ ಕೊಟ್ಟೆಲ್ಲ.
ಈಗ ಅವರ ಪರಿಸ್ಥಿತಿಯಲ್ಲಿ ಅವರ ಮೇಲೆ ನಾವು ಕ್ರಮ ತೆಗೆದುಕೊಂಡದ್ದರಿಂದ ಏನಾಗಿದೆ ಅಂತ ಹೇಳಿದ್ರೆ ಈಗ ಅವರು ನಮ್ಮಲ್ಲಿಗೆ ಇಲ್ಲಿಗೇನೆ 2 ಸಲ ನಮ್ಮ ಕೈಕಾಲು ಹಿಡಿಲಿಕ್ಕೆ ಬಂದರು. ಅವರ ಮೇಲೆ ಹಾಕಿದ ಕೇಸ್ ವಿಡ್ರಾ ಮಾಡಲಿಕ್ಕೆ ನಾವು ಒಪ್ಪಿಲ್ಲ. ಅವರ ಸ್ಥಿತಿ ಲೋಕಾಯುಕ್ತಕ್ಕೆ ಕೇಸ್ ಕೊಟ್ಟಿದ್ದೇವೆ ಹಿಂದಿನ ಸುಂದರ್ ಭಟ್ ಅಂತಿಕೊಂಡು AC ಅವರ ಪರವಾಗಿ ಆರ್ಡರ್ ಮಾಡಿದವರಿಗೆ. ಅಧಿಕಾರಿಗಳು ಅವರ ಪರವಾಗಿ ಇಲ್ಲೀಗಲಿ ನಿಂತರೆ ನಾವು ಅವ್ರನ್ನೂ ಕೂಡ ನಾವು ಬಿಡೋಲ್ಲ. ರಂಜನ್ರು ಅದನ್ನು ಭಾರಿ ಸ್ಪಷ್ಟವಾಗಿ ಅದನ್ನು ಇದು ಕೊಡ್ತಾರೆ. ಅದರಿಂದ ಯಾರೂ ಕೂಡ ಅವರ ಪರ ನಿಲ್ಲುವಂಥ ಪ್ರಶ್ನೆ ಇಲ್ಲ. ಇನ್ನು ಜನರ ವಿಷಯಕ್ಕಾಗುವಾಗ ಇಲ್ಲೀಗ ನಮ್ಮ ಜಂಟಿ ಕ್ರಿಯಾ ಸಮಿತಿಗೆ ಎಲ್ಲ ದಲಿತ ಸಂಘಟನೆಗಳೆಲ್ಲ ನಮ್ಮೊಟ್ಟಿಗಿದೆ. ಅಂದರೆ ನಾವೆಲ್ಲ ಒಟ್ಟಾಗಿದ್ದೇವೆ. ನಮ್ಮೊಟ್ಟಿಗಿದೆ ಅಂದರೆ ನಾವೆಲ್ಲ ಒಟ್ಟಾಗಿದ್ದೇವೆ. ಅಂಬೇಡ್ಕರ್ ವಾದ ಇರ್ಬೋದು, ಕೃಷ್ಣಪ್ಪ ಸ್ಥಾಪಿತ ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಎಲ್ಲವೂ ಕೂಡ ಬಲಾಢ್ಯವಾಗಿರುವಂಥ ಸಂಘಟನೆಗಳೆಲ್ಲವೂ ಕೂಡ ಇದೆಲ್ಲವೂ ಕೂಡ ಸೇರಿಕೊಂಡಿಗೆ ಜಂಟಿ ಕ್ರಿಯಾ ಸಮಿತಿ